ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ನಮ್ಮ ಮಂಡ್ಯ ಹಳ್ಳಿ ಸ್ಟೈಲಲ್ಲಿ ಮಾಡೋ ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಸೊಪ್ಪು ಬೇಳೆ ಟೊಮೊಟೊನ ಕುಕ್ಕರ್ಗೆ ಹಾಕಿ ನಾನು ಇಲ್ಲಿ 2-3 ವಿಷಲ್ ಬರ್ಸ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾವು ಬೇಯಿಸಿಟ್ಕೊಂಡಿರೋ ಟೊಮೊಟೊನ ತೊಗೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಬೇಕಾದ ಜಾರ್ಗೆ ನಾವಿಲ್ಲಿ ಟೊಮೊಟೊ, ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು, ಜೀರಿಗೆ 1 ಸ್ಪೂನು, 4-5 ಮೆಣಸು, 4-5 ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಸ್ಪೈಸಿ ಬೇಕೋ ಅದರ ಥರ, ಒಂದು ಹೋಲ್ ಬೆಳ್ಳುಳ್ಳಿ, ಒಂದು ಗೆಂಡೆ ಪೂರ್ತಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಅದ್ರ ಜೊತೆಗೆ ರುಬ್ಬಕ್ಕೆ ನಾವಿಲ್ಲಿ ನೀರೇನು ಹಾಕ್ಕೊಳ್ಳಲ್ಲ. ಬೇಳೆ ಸೊಪ್ಪು ಬೆಂದಿರೋ ರಸ ಅಂತೀವಿ ಇದನ್ನು, ಸಪ್ರಸ ಅಂತ. ಸೊ ಬೇಳೆ ಸೊಪ್ಪು ಬೆಂದಿರೋ ರಸನೇ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ನಾವು ಉಪ್ಸಾರು ಮಾಡೋಕ್ಕೆ ಯಾವತ್ತೂ ಒಂದು ಹನಿ ಎಣ್ಣೆನೂ ಬಳಸಲ್ಲ. ಡಯಟ್ ಇರೋರಂತೂ ಕಂಪಲ್ಸರಿ ಮಸ್ಟ್ ಟ್ರೈ. ಉಪ್ಸಾರು ಯಾರು ಟೇಸ್ಟ್ ಮಾಡಿಲ್ವೋ ಒಂದು ಸರಿ ಮಾಡಿ ನೋಡಿ, ವೆರಿ ಈಸಿ. ಮಾಡೋಕ್ಕೂ ತುಂಬ ಈಸಿ. ಬೇಳೆ ಸೊಪ್ಪು ಬೆಂದಿದ್ರೆ 10 ನಿಮಿಷದಲ್ಲಿ ಸಾರಾಗುತ್ತೆ. ಸ್ವಲ್ಪ ರಫಾಗಿ ರುಬ್ಬಿದ್ರು ಓಕೆ. ಸೊ ನೆಕ್ಸ್ಟ್ ನಾನಿಲ್ಲಿ ಬೇಳೆ ಹಾಕೊತಾ ಇದ್ದೀನಿ ರುಬ್ಬಕ್ಕೆ. ನಾನಿಲ್ಲಿ ಮಾಡ್ತಾ ಇರೋದು 3 ಜನಕ್ಕೆ ಆಗೋಷ್ಟು ಸಾಂಬಾರು. ಸೊ ಮಧ್ಯಾಹ್ನಕ್ಕೂ 3 ಜನ ತಿಂತೀವಿ, ನೈಟ್ಗೂ 3 ಜನ ಇದೇ ಸಾಂಬಾರು ಬಳಸ್ತೀವಿ. ಆದ್ದರಿಂದ ಈ ಸೌಟಲ್ಲಿ ನಾನು 2 ಸೌಟಷ್ಟಂತೂ ಬೇಳೆ ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಕ್ಕೆ ಬೇಳೆ ಜೊತೆಗೆ ಒಂದು ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ರುಬ್ಬಿದ ಮೇಲೆ ಅದನ್ನು ಬೇಳೆ ಎಲ್ಲ ಹಾಕಿ ನಾವು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿದ ಮೇಲೆ ಸಾಂಬಾರು ಮಾಡ್ಕೊಳ್ಳೋ ತಪ್ಪಲಿ ಇಟ್ಟು, ಒಂದು ಬೌಲ್ ಅಥವಾ ತಪ್ಪಲಿ ಇಟ್ಟು ನಾವು ರುಬ್ಕೊಂಡಿರೋ ಪೇಸ್ಟನ್ನು ಅದಕ್ಕೆ ಹಾಕಿ, ಸೊಪ್ಪು ಬೇಳೆ ಬೆಂದಿರೋ ರಸದಲ್ಲೇ ಜಾರ್ ಸ್ವಲ್ಪ ಮಸಾಲೆ ಇರೋದನ್ನು ತೊಳೆದು ಸಾಂಬಾರಿಗೆ ಬಿಟ್ಟು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಗಟ್ಟಿ ಬೇಕಂದರೆ ನೀವು ಸ್ವಲ್ಪ ಸಪ್ರಾಸನ ಕಮ್ಮಿ ಹಾಕೋಬೋದು. ಇನ್ನೂ ತೆಳುಗೆ ರೈಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಅಂದರೆ ಸೊಪ್ಪಲ್ಲಿರೋ ರಸನ ಪೂರ್ತಿ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಕುದಿ ಚೆನ್ನಾಗಿ ಕುದ್ರೆ ಸಾಕು. ನೀವು ಸಪ್ರಾಸ ನೀರು ಏನಾರ ಹಾಕಿದ್ಮೇಲೆ ಒಂದು ಕುದಿ ಚೆನ್ನಾಗಿ ಕುದ್ರೆ ಸಾಕು. ಅದು ಜಾಸ್ತಿ ಕುದಿಸ್ಬೇಕು ಅನ್ನೋದಿಲ್ಲ. ಆಲ್ರೆಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು ಕುದಿ ಬಂದಮೇಲೆ ಸಾಂಬಾರು ರೆಡಿ. ನೆಕ್ಸ್ಟ್ ನಾವಿಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ತಪ್ಪಲಿ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಚಟಪಟ ಸಿಡಿದ ಮೇಲೆ ಒಂದು ಆನಿಯನ್ ಹಾಕ್ಕೊಂಡು, ಆನಿಯನ್ನು, ಕರಿಬೇವು ಮತ್ತು 2 ಮೆಣಸಿನ್ಕಾಯಿ, 2-3 ಖಾರ ನಿಮಗೆ ಜಾಸ್ತಿ ಬೇಕಂದರೆ 3-4 ಹಾಕ್ಕೊಳ್ಳಿ. ನಾನಿಲ್ಲಿ ಮಕ್ಳಿಗೂ ತಿನ್ಸೋದ್ರಿಂದ ಖಾರ ತುಂಬ ಕಡಿಮೆ ಇರಲಿ ಅಂತ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗೋಷ್ಟು ರೋಸ್ಟ್ ಆದಮೇಲೆ ನೀವು ಏನು ಬೇಳೆ ಸೊಪ್ಪು ಮಿಕ್ಕಿರೋದಿತ್ತಲ್ಲ ಸಾಂಬಾರಿಗಾಗಿ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ ಆ್ಯಂಡ್ ವಿಟಮಿನ್ ಎ ಮತ್ತು ಸಿ ತುಂಬ ಇದೆ. ಎಣ್ಣೆ ಬಳಸಲ್ಲ. ನುಗ್ಗೆ ಸೊಪ್ಪು ಯೂಸ್ ಮಾಡೋದು ಅಟ್ಲೀಸ್ಟ್ 15 ದಿನ, ಒಂದು ತಿಂಗಳಲ್ಲಿ ಒಂದು ಸರಿ ಆದರೂ ಈ ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಲ್ತ್ ಡಯಟ್ ಇರೋರಂತೂ ಮಸ್ಟ್ ಟ್ರೈ. ಸೊ ಸೊಪ್ಪೆಲ್ಲ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ರೋಸ್ಟ್ ಮಾಡಿ. ಒಂದು 2-3 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ. 2-3 ಮಿನಿಟ್ಸ್ ಚೆನ್ನಾಗಿ ನೀರು ಡ್ರೈ ಆದಮೇಲೆ ನಾನಿಲ್ಲಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಆದರೂ ಹಾಕ್ಬೋದು, ಡ್ರೈ ಕೊಕೊನೆಟ್ ಆದರೂ ಹಾಕ್ಬೋದು. ಒಳ್ಳೆ ಟೇಸ್ಟ್ ಬರುತ್ತೆ ಸೊಪ್ಪಿನ ಪಲ್ಯಕ್ಕೆ. ಸೊ ಕೊಬ್ಬರಿ ತುರಿ ಹಾಕಿದ್ಮೇಲೆ ಜಸ್ಟ್ 1 ಮಿನಿಟ್ ಫುಲ್ಲು ಉರಿ ಕೊಟ್ಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿದ್ರೆ ಸೊಪ್ಪಿನ ಪಲ್ಯ ರೆಡಿ. ನೆಕ್ಸ್ಟ್ ನಾನಿಲ್ಲಿ ರಾಗಿ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಥವಾ 2.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ತೋರಿಸಿರೋ 2 ಗ್ಲಾಸ್ ನೀರಿಗೆ 2 ಮುದ್ದೆ ಆಗುತ್ತೆ. ಮೊದಲು ನಾವು ಪ್ಲೇನ್ ನೀರಿಗೆನೆ ಒಂದು 2 ಸ್ಪೂನಷ್ಟು ಹಸಿಟ್ಟು ಹಾಕಿ
ಕುದಿಯಕ್ಕೆ ಬಿಡಬೇಕು. ಬಿಕಾಸ್ ಮುಂಚೆನೇ ಹಸಿಟ್ಟಾಕಿ ಸ್ವಲ್ಪ ತಣ್ಣೀರಿಗೇ ಹಸಿಟ್ಟಾಕಿ ಹಿಂಗೆ ಬಿಟ್ಟಿದ್ರೆ ನಾವು ಮುದ್ದೆ ಮಾಡಬೇಕಾದಾಗ ಗಂಟಾಗಲ್ಲ. ಸೊ ಅದರಿಂದ ಮುಂಚೆನೇ ಸ್ವಲ್ಪ 2 ಸ್ಪೂನಷ್ಟು ಹಸಿಟ್ಟಾಕಿ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಮಧ್ಯದಲ್ಲೇ ಮತ್ತೆ ಹಸಿಟ್ಟು ಹಾಕ್ಬಿಡ್ಬಾರ್ದು. ತುಂಬ ಚೆನ್ನಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದ್ದ ಮೇಲೆ ಈ ಮುದ್ದೆಗೆ ಕುದ್ದಿರೋ ನೀರನ್ನ ಒಂದು ಬೌಲಲ್ಲಿ ಸ್ವಲ್ಪ ಸಪ್ರೇಟ್ ಮಾಡ್ಕೊತೀನಿ. ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ಸಪ್ರೇಟಾಗಿ ತೊಗೋತೀನಿ. ಈಗ ನಾನು ತೋರಿಸ್ತಿರೋ ಬೌಲಲ್ಲಿ 2 ಮುದ್ದೆ ಆಗಬೇಕು ಅಂದರೆ 1 ಬೌಲ್ ಫುಲ್ ಹಸಿಟ್ಟು ಹಾಕ್ತಾಯಿದ್ದೀನಿ. ಸೊ ಹಸಿಟ್ಟು ಹಾಕಿದ ತಕ್ಷಣ ತಿರುಗಬಾರ್ದು, ಒಂಚೂರು ಕುದಿಬೇಕು. 1 ನಿಮಿಷ ಆದರೂ ಅದು ಚೆನ್ನಾಗಿ ಎಲ್ಲ ಕಡೆ ಕುದ್ದ ಮೇಲೆ ತಿರುಗಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಚೆನ್ನಾಗಿ ತಿರುಗಿದ ಮೇಲೆ ನೋಡಿ ಇವಾಗ ಫುಲ್ಲು ಗಟ್ಟಿ ಆಗುತ್ತೆ. ಸೊ ಈಗ ನಾವು ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೊಂಡಿದ್ವಲ್ಲ ನೀರು, ಆ ನೀರು ಪೂರ್ತಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನನಗಿಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ಗೊತ್ತಿತ್ತು, ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ತೆಳು ಆಗಿಬಿಡುತ್ತೆ. ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿದ್ರೆ ಮುದ್ದೆ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಒಂದು ಸ್ವಲ್ಪನೂ ಏನು ಎಣ್ಣೆ ಬಳಸಿಲ್ಲ, ತುಪ್ಪ ಬಳಸಿಲ್ಲ ಅಥವಾ ಬಟರ್ ಬೆಣ್ಣೆ ಏನೂ ಹಾಕಿಲ್ಲ. ಆದರೂ ಮುದ್ದೆ ಕೊನೆಯಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ 1 ಗಂಟು ಇಲ್ದಂಗೆ ಕ್ಲೀನಾಗಿ ಬರುತ್ತೆ. ನೀವು ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಮುದ್ದೆಯಲ್ಲಿ ಒಂದೇ 1 ಗಂಟು ಬರೋಲ್ಲ. ಚೆನ್ನಾಗಿ ಎಲ್ಲ ತಿರುಗಿದ ಮೇಲೆ ನೀವಿಲ್ಲಿ ಸ್ವಲ್ಪ ಒಂದು 2 ಮಿನಿಟ್ಸು ಮುದ್ದೆ ಒಂಚೂರು ಸಾಫ್ಟ್ ಅನಿಸುತ್ತೆ, ಸಿಮ್ಮಲ್ಲಿಟ್ಟು ಮುಚ್ಚಿ ಬಿಡಬೇಕು. ಮುಚ್ಚಳ ಅಂದರೆ ವಿಷಲ್ ಬರೋಂಗಲ್ಲ, ಈ ಥರ ಕ್ಲೋಸ್ ಮಾಡಿಬಿಟ್ರೆ ಒಂದು 2 ಮಿನಿಟ್ಸು ಚೆನ್ನಾಗಿ ಸಾಫ್ಟ್. ಸೊ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಮುದ್ದೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಒಂಚೂರು ಅಂಟುತ್ತಿಲ್ಲ. ಸೊ ಅಂಟುತ್ತಿದೆ ಅಂದರೆ ಅದು ಸರಿಗೆ ನೀವು ಬೇಯಿಸಿಲ್ಲ ಅಂತ. ನೀರು ಕುದಿಯೋದಕ್ಕೂ ಮುಂಚೆ ಹಸಿಟ್ಟು ಹಾಕಿರ್ತೀರ, ಅದರಿಂದ ಆ ಥರ ಅಂಟು ಬರುತ್ತೆ. ಈಗ ಒಂದು ಸ್ವಲ್ಪನೂ ಮುದ್ದೆ ಅಂಟು ಬರೋಲ್ಲ. ಮತ್ತೊಂದು ಸರಿ ಚೆನ್ನಾಗಿ ತಿರುಗಿಬಿಟ್ಟು ಮುದ್ದೆನ ಕಟ್ಟಿದ್ರೆ ಅಂದರೆ ರೌಂಡ್ ಶೇಪಿಂಗ್ ಕೊಟ್ಟರೆ ಸೊ ಮುದ್ದೆ ರೆಡಿ ಆಗುತ್ತೆ. ಓಕೆ ನೋಡಿ, ಸ್ವಲ್ಪನೂ ನಾನಿಲ್ಲಿ ಎಣ್ಣೆ ತುಪ್ಪ ಬೆಣ್ಣೆ ಏನು ಬಳಸಿಲ್ಲ. ಬಟ್ ಮುದ್ದೆ ಆದರೂ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಒಂದು ಚೂರು ಗಂಟಿಲ್ಲ. ನೀವು ಮುದ್ದೆ ತಿಂತಾಯಿದ್ರೆ ಬೆಣ್ಣೆಲಿ ಮಾಡಿರೋ ಮುದ್ದೆ ಥರ ಅನಿಸುತ್ತೆ, ಅಷ್ಟು ಸಾಫ್ಟಾಗಿ ಬಂದಿತ್ತು ಮುದ್ದೆ. ಓಕೆ, ನೋಡಿದ್ರಲ್ಲ ಮುದ್ದೆ ಎಷ್ಟು ಸಿಂಪಲ್. ನಾವು ಈಗ ಮುದ್ದೆ ಉಪ್ಸಾರು ಪಲ್ಯ ಮಾಡಿರೋದಕ್ಕೆ ಪಲ್ಯಕ್ಕೆ 2 ಸ್ಪೂನ್ ಎಣ್ಣೆ ಬಳಸಿದ್ದೀವಿ ಬಿಟ್ಟರೆ ಇನ್ನು ಎಲ್ಲೂ ನಾವು ಹಸಿಮೆಣ್ಸಿನ್ಕಾಯಿ ಆಗಲಿ ಸ್ಪೈಸಸ್ ಆಗಲಿ ಏನು ಬಳಸಿಲ್ಲ. ಪಕ್ಕಾ ಮಂಡ್ಯ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀವಿ. ಬಾಡಿ ಫಿಟ್ನೆಸ್ಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಒಂದ್ಸರಿ ನೀವು ನಾನು ಹೇಳಿರೋ ಸ್ಟೆಪ್ಸಲ್ಲಿ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಬಂತು ಸಾರು ಎಲ್ಲ. ಸೊ ನಾನು ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಆಟ ಆಡ್ತಿದ್ರು. ಅವನೇ ಡೋರ್ ಕ್ಲೋಸ್ ಮಾಡ್ಕೊಂಡು ಹೈಡ್ ಅಂಡ್ ಸೀಕ್ ಆಟ ಆಡಿಸ್ತಿದ್ದಾನೆ. ಓಪನ್ ಮಾಡು ಅಂದರೆ ಓಪನ್ ಮಾಡ್ದಂಗೆ ನೋಡೋದು ಆಟ ಚೆನ್ನಾಗಿ ಆಡ್ತಿದ್ದ. ಸೊ ವಿಡಿಯೋ ಇಷ್ಟ ಆದರೆ, ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಜಶಣ ನಿಂಗೆ ಡೋರ್ ಹಿಂದೆ ನಿಂತ್ಕೊಬಾರ್ದು. ಅಯ್ಯೋ 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 ಅಯ್ಯೋ.